ಕಂದ ಕಂದ ಅಂಬೇಡ್ಕರ್ರಂತಾಗು. ಕಂದ ಕಂದ ಅಂಬೇಡ್ಕರ್. ಕಂದ ನೀನು ಅಂಬೇಡ್ಕರ್ನಂತಾಗು. ಕಂದ ನೀನು ಬುದ್ಧನಂತಾಗು. ಜಾತಿಯ ಗೋಡೆಗಳನ್ನ ಕಟ್ಟಿ ಸಾವಿರಾರು ವರ್ಷಗಳ ಕಾಲ ನಿಮ್ಮನ್ನ ತುಳಿದಿದ್ದಾರೆ, ನಮ್ಮನ್ನ ತುಳಿದಿದ್ದಾರೆ. ಅನ್ನೋ ಅಕ್ಷರ ಹೇಳ್ಕೊಡ್ಲಿಲ್ಲ ಸಾವಿರ ವರ್ಷಗಳ ಕಾಲ. ನಿನ್ನ ಬೆರಳನ್ನು ಕತ್ತರಿಸ್ಕೊಡ್ಬೇಕು ಅಂತ, ಬಿಲ್ಲನ್ನು ಹಿಡಿಬೇಕಾದ್ರೆ, ಬಾಣ ಹೂಡ್ಬೇಕಾದ್ರೆ ನಿಮಗೆ ಹೆಬ್ಬೆರಳು ಇರ್ಬೇಕು. ಆ ಹೆಬ್ಬೆರಳು ಕತ್ತರಿಸ್ಬಿಟ್ರೆ ಆ ವಿದ್ಯೆ ಮಣ್ಪಾಲು. ನೀನು ಹುಟ್ಟಿದ್ಯಾಕೆ? ಹೆಂಡ ಇಳಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ದನ ಮೇಯಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಕುರಿ ಮೇಯಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಜೀತದಾಳಾಗಿ ಬದುಕೋದಕ್ಕೆ. ನೀನು ಹುಟ್ಟಿದ್ಯಾಕೆ ಅಂತಂದ್ರೆ ಒದ್ರೆ ಒದಿಸ್ಕೊಳ್ಳಕ್ಕೆ, ಉಗಿದ್ರೆ ಉಗಿಸ್ಕೊಳ್ಳಕ್ಕೆ. ಸ್ವಾಭಿಮಾನವಿಲ್ಲದೆ ಸಾವಿರಾರು ವರ್ಷ ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ಮುತ್ತಜ್ಜಿ ಈ ನೋವುಗಳನ್ನ ತಿಂದು ಬೆಳೆದಿದ್ರು. ಗಾಂಧೀಜಿ ಕೇಳಿದ ಮೊದಲನೇ ಪ್ರಶ್ನೆ ಏನ್ ಗೊತ್ತೇ? ಗಾಂಧೀಜಿ ಕೇಳ್ತಾರೆ, ನಿಮ್ಮ ದೇವಾಲಯದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶ ಉಂಟೆ, ದಲಿತರಿಗೂ ಪ್ರವೇಶ ಉಂಟೆ? ಆ ಪ್ರಶ್ನೆಗೆ ಮರು ಉತ್ತರ ಏನಾಗಿತ್ತು ಅಂದ್ರೆ, ಇಲ್ಲ ಇಲ್ಲ, ನಾವು ಬಹಳ ಪರಿಶುದ್ಧವಾಗಿದ್ದೇವೆ, ಇಲ್ಲಿ ನಮ್ಮಲ್ಲಿ ಪ್ರವೇಶ ಇಲ್ಲ. ಗಾಂಧೀಜಿಯವರು ಕೊಟ್ಟ ಉತ್ತರ ಏನು ಅಂದ್ರೆ, ಯಾವ ದೇವಾಲಯದ ಒಳಗೆ ದೇವರ ಮಕ್ಕಳಿಗೆ ಪ್ರವೇಶ ಇಲ್ವೋ ಅಲ್ಲಿಗೆ ನಾನೂ ಬರಲಾರೆ, ನಾನ್ ಬರೋದಿಲ್ಲ ಅಂತ ಹೇಳಿ ಹೋದ್ರು. ಆದ್ರೆ RBI ಸ್ಥಾಪನೆ ಹಿಂದೆ ಇದ್ದಂತ ದೊಡ್ಡ ತಲೆ ಯಾರ್ದು ಅಂದ್ರೆ ಅದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನು ಇಷ್ಟು ವರ್ಷ ತನ್ನ ಆಸ್ತಿಗಿಂತ ಮಿಗಿಲಾಗಿ ಸಂಪಾದನೆ ಮಾಡಿದ ಪುಸ್ತಕಗಳ ರಾಶಿ ಇತ್ತು, ಆ ಪುಸ್ತಕಗಳನ್ನೆಲ್ಲ ನಡುಬೀದಿಗೆ ಬಿಸಾಡ್ಬಿಟ್ಟಿರ್ತಾರೆ. ಅಂಬೇಡ್ಕರ್ ತನ್ನ ಪುಸ್ತಕ, ತನ್ನ ಬಟ್ಟೆಯ ಗಂಟೆಗಳನ್ನೆಲ್ಲ ಕಟ್ಕೊಂಡು ಒಂದು ಪಾರ್ಕ್ ಅಲ್ಲಿ ಕೂತ್ಕೊಂಡು ರಾತ್ರಿ ಕಣ್ಣೀರ್ ಹಾಕ್ತಾರೆ. ನಾನೇ ಇಷ್ಟು ಅಪಮಾನ ಅನುಭವಿಸ್ತಿದ್ರೆ, ಓ ನನ್ನ ದುಃಖಿ ಜನಗಳೇ, ನಿಮ್ಮ ಪಾಡೇನು? ನನ್ನನ್ನೇ ಹಿಂಗ ಒದ್ರೆ ನಿಮ್ಮನ್ನ ಹೆಂಗ್ ಒದಿತಾ ಇರಬಹುದು, ನನ್ನನ್ನ ಹಿಂಗ ಹೀಯಾಳಿಸಿದ್ರೆ ನಿಮ್ಮನ್ನ ಹೆಂಗ್ ಹೀಯಾಳಿಸ್ತಿರ್ಬೋದು ಅಂತ ಹೇಳಿ ಆ ವ್ಯಕ್ತಿ ಬರೆದ ಆ ಪುಸ್ತಕವೇ ಇವತ್ತು ಚಪ್ಪಲಿ ಒಲಿಯುವವನ ಮಗ, ಇವತ್ತು ಮಲ ಬಾಚ್ತಿದ್ದಂತಹ ಜಾಡಮಾಲಿಯ ಮಗ, ಮೀನುಗಾರನ ಮಗ, ಕುರಿಗಾರನ ಮಗ, ದನ ಕಾಯುವ ಗೊಲ್ಲನ ಮಗ, ಕುಂಬಾರನ ಮಗ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ತಾ ಇದ್ದಾನೆ, IAS ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ ಅಂದ್ರೆ ಆ ಕಬ್ಬಿಣದ ಅಂಗಡಿಯಲ್ಲಿ ಆ ಕಬ್ಬಣ ಕೊಟ್ಟೋಕ್ ಶುರು ಮಾಡಿದ ತಕ್ಷಣ ಜನ ಎಲ್ಲ ಕಿವಿ ಮುಚ್ಕೊಂಡ ಅಯ್ಯಪ್ಪ ಅಂತ ಹೋಗ್ತಾರೆ. ನಾನಿಷ್ಟು ಸೈಲೆಂಟ್ ಆಗಿ ಓಡಿಸ್ಕೊಳ್ತೀನಲ್ಲ, ಆ ಕಬ್ಬಣ ಯಾಕೆ ಓಡಿಸ್ಕೊಳ್ಳಲ್ಲ? ಆರಂಭದಲ್ಲಿ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಒಂದು ಹಾಡು ಹಾಕಿದ್ರು, ಕಂದ ಕಂದ ಅಂಬೇಡ್ಕರ್ರಂತಾಗು. ಕಂದ ಕಂದ ಅಂಬೇಡ್ಕರ್ರಂತಾಗು. ತಾಯಿ ತನ್ನ ಮಗುಗೆ ಹೇಳ್ತಾ ಇರಬಹುದಾದಂತ ಒಂದು ಸುಂದರವಾದ ಹಾಡಿನ ರೂಪದಲ್ಲಿ ಆ ಹಾಡನ್ನು ಕೇಳಿಸ್ಕೊಂಡ್ರ ಮಾತಾಡ್ರಿ, ಕೇಳಿಸ್ಕೊಂಡ್ರ? ಅಂಬೇಡ್ಕರ್ರಂತಾಗು, ಅಂಬೇಡ್ಕರ್ರಂತಾಗು ಅಂತ ಹಾಡು ಹಾಕಿದ್ರು. ಆ ನಂತರ ಎರಡನೇ ಸಾಲು ಕೇಳಿಸ್ಕೊತಾ ಇದ್ದೆ ನಾನು, ಕಂದ ಕಂದ ಬುದ್ಧನಂತಾಗು, ಬುದ್ಧನಂತಾಗು ಅಂತ ಹೇಳಿ ಆ ಹಾಡನ್ನು ಹಾಡ್ತಾ ಇದ್ರು. ತಾಯಿಯೊಬ್ಬಳು ತನ್ನ ಮಕ್ಕಳಿಗೆ ಇದಕ್ಕಿಂತಲೂ ಸುಂದರವಾದಂತ, ದೊಡ್ಡದಾದಂತ ಬೇರೆ ಯಾವುದಾದ್ರೂ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇದೆಯಾ? ಕಂದ ನೀನು ಅಂಬೇಡ್ಕರ್ನಂತಾಗು, ಕಂದ ನೀನು ಬುದ್ಧನಂತಾಗು, ಅಂಬೇಡ್ಕರ್ನಂತೆ ಜ್ಞಾನಿಯಾಗು, ಬುದ್ಧನಂತೆ ಜಗತ್ತನ್ನ ಪ್ರೀತಿ ಮಾಡುವವನಾಗು ಅನ್ನುವಂತ ಅದ್ಭುತವಾದ ಸಂದೇಶವನ್ನ ಈ ಕಾರ್ಯಕ್ರಮದ ವೇದಿಕೆಯ ಮೂಲಕ ಅಕ್ಷರ ಬೆಳಕು ಅನ್ನುವಂಥ ಹೆಸರಿನೊಂದಿಗೆ ಬಹುಶಃ ಜಯಂತ್ ಮಲ್ಪೆ ಅವರು ಮತ್ತು ಅವರ ಇಡೀ ತಂಡ ಈ ಮಕ್ಕಳಿಗೆ ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಏನದು ಅಂಬೇಡ್ಕರ್ನಂತಾಗು ಅಂತಂದ್ರೆ, ಈ ಕಾಲದಲ್ಲಿಯೂ ಕೂಡ ಮಕ್ಕಳೇ, ಬಹಳಷ್ಟು ಜನ ಶಾಲೆ ಕಾಲೇಜಿನ ಮಕ್ಕಳಿದ್ದೀರಿ, ತಾಯಿ ತಂದೆಯರಿದ್ದಾರೆ. ಎಲ್ಲ ಕಾಲದಲ್ಲೂ ಜಾತಿ ವ್ಯವಸ್ಥೆ ಅನ್ನೋದು ಈ ಸಮಾಜದಲ್ಲಿ ಜೀವಂತವಾಗಿದೆ. ಮೌಢ್ಯ ಕಂದಾಚಾರಗಳು ಈ ಸಮಾಜವನ್ನ ಶತಶತಮಾನಗಳ ಕಾಲ ಮುಕ್ಕಿ ತಿಂದಿದ್ದಾವೆ. ದೇವರು ಧರ್ಮಗಳ ಹೆಸರಿನಲ್ಲಿ ಮನುಷ್ಯನನ್ನ ಪ್ರೀತಿಸಬೇಕಾಗಿತ್ತು. ಆದರೆ ದೇವರು ಧರ್ಮಗಳ ಹೆಸರಿನಲ್ಲಿ ಮನುಷ್ಯರ ನಡುವೆ ಜಾತಿಯ ಗೋಡೆಗಳನ್ನ ಕಟ್ಟಿ ಸಾವಿರಾರು ವರ್ಷಗಳ ಕಾಲ ನಿಮ್ಮನ್ನ ತುಳಿದಿದ್ದಾರೆ, ನಮ್ಮನ್ನ ತುಳಿದಿದ್ದಾರೆ, ಶಿಕ್ಷಣದಿಂದ ದೂರ ಇಟ್ಟಿದ್ದಾರೆ. ಅನ್ನೋ ಅಕ್ಷರ ಹೇಳ್ಕೊಡ್ಲಿಲ್ಲ ಸಾವಿರ ವರ್ಷಗಳ ಕಾಲ. ಓದು ಗೊತ್ತಿಲ್ಲ, ಬರಹ ಗೊತ್ತಿಲ್ಲ, ಭೂಮಿಯ ಒಡೆತನ ಇಲ್ಲ, ಭೂಮಿಯ ಒಡೆತನ ಇಲ್ಲ, ವಿದ್ಯೆ ಕಲಿಯೋ ಹಾಗಿಲ್ಲ, ಭೂಮಿಗೆ ಒಡೆಯ ಆಗೋ ಹಾಗಿಲ್ಲ. ದಲಿತ ಸಮುದಾಯದ ಪರಿಸ್ಥಿತಿ ಪಾಡು ಇದು.
ವಿದ್ಯೆ ಕಲಿಯೋ ಹಾಗಿರಲಿಲ್ಲ, ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ, ಗುರುಕುಲಗಳಲ್ಲಿ ಪ್ರವೇಶ ಇರಲಿಲ್ಲ. ಯಾರೋ ಅಪ್ಪಿ ತಪ್ಪಿ ಒಬ್ಬ ಗುರುವನ್ನ ಆದರ್ಶವನ್ನಾಗಿ ಇಟ್ಕೊಂಡು, ಮಹಾಭಾರತದಲ್ಲಿ ಕತೆ ಬರುತ್ತೇನೋ, ಒಬ್ಬ ಏಕಲವ್ಯ ದ್ರೋಣಾಚಾರ್ಯರನ್ನ ಗುರು ಅಂತ ಸ್ವೀಕಾರ ಮಾಡಿ ತನ್ನ ಸ್ವಂತ ಶ್ರಮದಿಂದ ಅವ್ರದ್ದು ಒಂದು ಮಣ್ಣಿನ ಪ್ರತಿಮೆ ಮಾಡಿಕೊಂಡಂತೆ. ಮಣ್ಣಿನ ಪ್ರತಿಮೆ ಮಾಡಿ ಆತ ಬಿಲ್ವಿದ್ಯೆಯನ್ನು ಕಲ್ತನಂತೆ. ಕಡೆಗೆ ದ್ರೋಣಾಚಾರ್ಯರಿಗೆ ಈ ಸುದ್ದಿ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ದ್ರೋಣಾಚಾರ್ಯರು ಕೇಳೋ ಕಾಣಿಕೆ ಏನು ಅಂತಂದ್ರೆ, ನಿನ್ನ ಬೆರಳನ್ನು ಕತ್ತರಿಸ್ಕೊಡ್ಬೇಕು ಅಂತ. ಬಿಲ್ಲನ್ನು ಹಿಡಿಬೇಕಾದ್ರೆ, ಬಾಣ ಹೂಡಬೇಕಾದ್ರೆ ನಿಮಗೆ ಹೆಬ್ಬೆರಳು ಇರಬೇಕು. ಆ ಹೆಬ್ಬೆರಳು ಕತ್ತರಿಸ್ಬಿಟ್ರೆ ಆ ವಿದ್ಯೆ ಮಣ್ಪಾಲು. ಹೀಗೆ ನೀವು ವಿದ್ಯೆ ಕಲಿಯುವಂತಿಲ್ಲ, ಭೂಮಿಯನ್ನ ಹೊಂದುವಂತಿಲ್ಲ, ದೇವಾಲಯಗಳಿಗೆ ಪ್ರವೇಶ ಇಲ್ಲ, ಮನೆಗಳಿಗೆ ಪ್ರವೇಶ ಇಲ್ಲ, ಮಠಗಳಿಗೆ ಪ್ರವೇಶ ಇಲ್ಲ, ಮಂದಿರಗಳಿಗೆ ಪ್ರವೇಶವಿಲ್ಲ. ಸಾವಿರಾರು ವರ್ಷ ಈ ನೆಲದಲ್ಲಿ ಇಂಥ ಶೋಷಣೆಯನ್ನ ಅನುಭವಿಸಿಕೊಂಡು ಅನೇಕ ಜಾತಿಗಳು ಬೆಳೆದು ಬಂದಿದ್ದಾವೆ. ನೀವು ಹುಟ್ಟಿದ್ಯಾಕೆ ಅಂತಂದ್ರೆ, ನೀನು ಹುಟ್ಟಿದ್ದು ಬೇರೆಯವರ ಮಲವನ್ನ ಬಾಚೋದಕ್ಕೆ, ಬೇರೆಯವರ ಮಲ ಬಾಚೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಚಪ್ಪಲಿ ಒಲಿಯೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಹೆಂಡ ಇಳಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ದನ ಮೇಯಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಕುರಿ ಮೇಯಿಸೋದಕ್ಕೆ. ನೀನು ಹುಟ್ಟಿದ್ಯಾಕೆ? ಜೀತದಾಳಾಗಿ ಬದುಕೋದಕ್ಕೆ. ನೀನು ಹುಟ್ಟಿದ್ಯಾಕೆ ಅಂತಂದ್ರೆ, ಒದ್ರೆ ಒದಿಸ್ಕೊಳ್ಳೋಕ್ಕೆ, ಉಗಿದ್ರೆ ಉಗಿಸ್ಕೊಳ್ಳೋಕ್ಕೆ. ಸ್ವಾಭಿಮಾನವಿಲ್ಲದೆ ಸಾವಿರಾರು ವರ್ಷ ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ಮುತ್ತಜ್ಜಿ ಈ ನೋವುಗಳನ್ನು ತಿಂದು ಬೆಳೆದಿದ್ರು. ಆದರೆ ಇವರಿಗೆಲ್ಲರಿಗೂ ಕೂಡ ಮುಕ್ತಿ ಕೊಟ್ಟವನು ಯಾರು ಅಂತಂದ್ರೆ, ಮುಕ್ತಿ ಕೊಟ್ಟವರು ಯಾರು ಅಂದ್ರೆ, ನಾನು ಬಹುಶಃ ಒಬ್ಬರದೇ ಹೆಸರು ಹೇಳಲ್ಲ, ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ಹೆಸರು ಹೇಳಿ ಅಂತಂದ್ರೆ ನಾನು ಹೇಳುವ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ರದ್ದು ಅನ್ನೋದನ್ನ ಬಹಳ ಧೈರ್ಯವಾಗಿ ಮತ್ತು ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೂ ಮುಂಚೆ ಅನೇಕರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಯಾರು? ಇವತ್ತು ಈ ಸಭೆಯಲ್ಲಿ ಕೂತಿದ್ದೀವಿ. ಈ ಸಭೆಯ ಹೆಸರೇನು, ಈ ವೇದಿಕೆಯ ಹೆಸರೇನು ಅಂದ್ರೆ, ಈ ಮಂಟಪದ ಹೆಸರು ನಾರಾಯಣ ಗುರು ಆಡಿಟೋರಿಯಂ. ನಾರಾಯಣ ಗುರು ಇಂಥ ಹೋರಾಟದಲ್ಲಿ ದಲಿತರ ಪರವಾಗಿ ನಿಂತರು, ಹಿಂದುಳಿದ ವರ್ಗದವ್ರ ಪರವಾಗಿ ನಿಂತರು. ನೀವು ಉಡುಪಿಯ ಜನ, ಇಲ್ಲೇ ನೀವು ಅಷ್ಟಮಠಕ್ಕಾಗಲೇ ಹೋಗಬೇಕಾದ್ರೆ ಆ ದಾರಿಯಲ್ಲಿ ಕಾಣುತ್ತೆ, ಕನಕನ ಬೀದಿ ಕಾಣುತ್ತೆ. ಕನಕದಾಸಯ್ಯ ಆ ಹಾವೇರಿ ಬಾಡಾ ಜಿಲ್ಲೆಯಲ್ಲಿ ಹುಟ್ಟಿದ ಕನಕದಾಸ ಕೃಷ್ಣನ್ ನೋಡಬೇಕು ಅಂತ ಇಲ್ಲಿ ಬಂದರೆ ಇಲ್ಲಿ ಕಟ್ ಹಾಕಿಬಿಡಿದ್ರು ಅನ್ನೋದನ್ನ ನಾವೆಲ್ಲರೂ ಕೇಳಿ ಬೆಳೆದಿದ್ದೀವಿ. ಆ ಕನಕದಾಸ ಹೋರಾಟ ಮಾಡಿದ್ದು ಯಾರ ಪರವಾಗಿ ಅಂದರೆ, ಇದೇ ಶೋಷಿತರ ಪರವಾಗಿ ಇವರ ಧ್ವನಿಯಾಗಿ ಒಬ್ಬ ನಾರಾಯಣ ಗುರು, ಇವರ ಪರವಾಗಿ ಒಬ್ಬ ಕನಕದಾಸ, ಇವರ ಪರವಾಗಿ ಒಬ್ಬ ಅಣ್ಣ ಬಸವಣ್ಣ. ಇದೇ ನಾರಾಯಣ ಗುರು, ಬಹುಶಃ ನನಗೆ ನೆನಪಿದೆ ನಾರಾಯಣ ಗುರು ಅವರು ಬರೆದ ಒಂದು ಪದ್ಯ, ಜಾತಿ ಭೇದಂ ಮತದ್ವೇಷಂ ಯದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಳನ್ನ ಮಾಡಿದ ಸರ್ವ ಮಾತೃಗ ಅನ್ನೋಂಥ ಸಂದೇಶವನ್ನು ಕೊಟ್ಟು, ಜಾತಿ ಭೇದ ಮಾಡಬೇಡ ಮಗ, ಮತದ್ವೇಷ ಮಾಡಬೇಡ ಮಗ. ಈ ಜಾತಿ ಮತ ಅಂತ ಹೇಳಿ ಮನುಷ್ಯರನ್ನು ತುಳಿದು ಬೆಳೆಯುವಂಥ ಹಠಕ್ಕೆ ಬೀಳಬೇಡಿ ಮಕ್ಕಳೇ. ನಾವೆಲ್ಲ ಸೋದರರಂತೆ ಒಟ್ಟಾಗಿ ಬಾಳಬೇಕು ಅನ್ನೋಂಥ ಕರೆಯನ್ನು ಕೊಟ್ಟು, ದೇವಾಲಯದಲ್ಲಿ ನಿನಗೆ ಪ್ರವೇಶ ಇಲ್ಲ ಅಂತ ಹೇಳಿ ಶೂದ್ರರನ್ನ ಹೊರಗಡೆ ತಡೆದು ನಿಲ್ಲಿಸಿದಾಗ, ನಾನು ಶೂದ್ರರಿಗಾಗಿಯೇ ಶಿವ ಮಂದಿರವನ್ನು ಕಟ್ತೀವಿ ಅಂತ ಹೇಳಿ ಈ ಶಿವ ಶೂದ್ರರ ಶಿವ ಅಂತ ಕರೆದಂಥ ನಾರಾಯಣ ಗುರು ನಮ್ಮ ಕಣ್ಮುಂದೆ ಇದ್ದಾರೆ. ಅವ್ರು ಹೋರಾಟ ಮಾಡಿದ್ದು ನಮ್ಮ ಪರವಾಗಿ. ಯಾವ ಕನಕದಾಸರನ್ನ ನೀನು ಯಾಕೋ ಬರ್ತೀಯ ಕನಕ ಗುಡಿಯೊಳಗೆ, ಹೊರಗು ನೀನು ನಿಂತ್ಕೋ ಆಚೆಗಡೆ ಅಂತ ಹೇಳಿ ತಡೆದು ನಿಲ್ಲಿಸಿದಾಗ ಕನಕದಾಸ ಹಾಡಿದ್ರು, ಏನು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ತತ್ವೇಂದ್ರಿಯಗಳು ಯಾವ ಕುಲ ಅಂತ ಪ್ರಶ್ನೆ ಮಾಡಿದ ಕನಕದಾಸ ಆ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದ್ದು ನಮ್ಮ ಪರವಾಗಿಯೇ. ಬಸವಣ್ಣ ಬಹುಶಃ ಇಡೀ ಉತ್ತರ ಕರ್ನಾಟಕದ ತುಂಬ ಬಸವಣ್ಣನನ್ನು ಅರ್ಥ ಮಾಡಿಕೊಂಡು ಜನರಿಗೆ ಗೊತ್ತಿದೆ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೋರಾಟ ಮಾಡಿದ ಬಸವಣ್ಣನ ಹೋರಾಟ ನಡೆದಿದ್ದು ಯಾರ ಪರವಾಗಿ ಅಂದರೆ ಅದು ನಮ್ಮ ಪರವಾಗಿ, ಶೋಷಿತರ ಪರವಾಗಿ. ಗಾಂಧೀಜಿ ಬಂದಿದ್ರು ಉಡುಪಿಗೆ, ನಿಮಗೆ ಗೊತ್ತಿರ್ಬೋದು. ಗಾಂಧೀಜಿಯವರು ಉಡುಪಿಗೆ ಬಂದಾಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಉಡುಪಿಯ ಅಷ್ಟಮಠದ
ಅಂಗಳಕ್ಕೆ ಅವ್ರನ್ನ ಆಹ್ವಾನಿಸ್ತಾರೆ, ಬನ್ನಿ ನೀವು ದೇವಾಲಯಕ್ಕೆ ಬನ್ನಿ ಅಂತ. ಗಾಂಧೀಜಿ ಕೇಳಿದ ಮೊದಲನೇ ಪ್ರಶ್ನೆ ಏನು ಗೊತ್ತೇ? ಗಾಂಧೀಜಿ ಕೇಳ್ತಾರೆ, ನಿಮ್ಮ ದೇವಾಲಯದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶ ಉಂಟೆ, ದಲಿತರಿಗೂ ಪ್ರವೇಶ ಉಂಟೆ? ಆ ಪ್ರಶ್ನೆಗೆ ಮರು ಉತ್ತರ ಏನಾಗಿತ್ತು ಅಂದರೆ, ಇಲ್ಲ ಇಲ್ಲ, ನಾವು ಬಹಳ ಪರಿಶುದ್ಧವಾಗಿದ್ದೇವೆ, ಇಲ್ಲಿ ನಮ್ಮಲ್ಲಿ ಪ್ರವೇಶ ಇಲ್ಲ. ಗಾಂಧೀಜಿಯವರು ಕೊಟ್ಟ ಉತ್ತರ ಏನು ಅಂದರೆ, ಯಾವ ದೇವಾಲಯದ ಒಳಗೆ ದೇವರ ಮಕ್ಕಳಿಗೆ ಪ್ರವೇಶ ಇಲ್ವೋ ಅಲ್ಲಿಗೆ ನಾನೂ ಬರಲಾರೆ, ನಾನು ಬರೋದಿಲ್ಲ ಅಂತ ಹೇಳಿ ಹೋದರು. ಉಡುಪಿಗೆ ಬಂದರೂ ಅವತ್ತು ಮಠಕ್ಕೆ ಹೋಗಲಿಲ್ಲ. ಗಾಂಧೀಜಿಯವರ ಹೋರಾಟ ಕೂಡ ಇದೇ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಇಡೀ ಇತಿಹಾಸದುದ್ದಕ್ಕೆ ಆ ಲೈಬ್ರರಿಗಳ ಪುಟಗಳನ್ನು ತೆಗೆದು ನೋಡಿದ್ರೆ, ಪುಸ್ತಕಗಳನ್ನು ಈಸ್ಕೊಂಡು ಓದಿರುವವರ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿಯೊಳಗಡೆ ಕಳೆದ 50 ವರ್ಷಗಳಲ್ಲೇ ಅಥವಾ ಇಷ್ಟು ಸುದೀರ್ಘ ವರ್ಷಗಳಲ್ಲೇ ಅಂಬೇಡ್ಕರ್ ಅಷ್ಟು ಪುಸ್ತಕಗಳನ್ನು ಓದಿದಂಥ ಮತ್ತೊಬ್ಬ ವ್ಯಕ್ತಿ ಅಲ್ಲಿರಲಿಲ್ಲ. ಅಷ್ಟು ಪುಸ್ತಕಗಳನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯದ ಲೈಬ್ರರಿಯಲ್ಲಿ ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪಾಠ ಕಲಿತು ಬಂದು ಇಡೀ ಜಗತ್ತಿಗೆ ಎಕಾನಮಿಯ ಪಾಠವನ್ನು ಬೋಧಿಸಬಲ್ಲ ಶಕ್ತಿಯುಳ್ಳಂಥ ಅಂಬೇಡ್ಕರ್ ಇವತ್ತು ನಿಮ್ಮೆಲ್ಲರ ಜೇಬುಗಳಲ್ಲಿ ಬಣ್ಣ ಬಣ್ಣದ ನೋಟುಗಳಿದ್ದಾವೆ. ಆ ನೋಟುಗಳನ್ನು ಮಾಡೋದರ ಹಿಂದೆ ಯಾರಿದ್ದಾರೆ ಅಂದರೆ RBI ಇದೆ ಅಂತ ಹೇಳ್ತೀರಿ. ಆದರೆ RBI ಸ್ಥಾಪನೆ ಹಿಂದೆ ಇದ್ದಂಥ ದೊಡ್ಡ ತಲೆ ಯಾರ್ದು ಅಂದರೆ ಅದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಕ್ಕೆ ಬಂದಾಗ ಆತ ಅನುಭವಿಸಿದ್ದೇನು ಅಂತಂದರೆ, ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಲ್ತರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕಲ್ತರು, ಭಾರತ ದೇಶದ ಉದ್ದಗಲಕ್ಕೂ ಅಲ್ದಾಡ್ತಾರೆ, ಒಂದೇ ಒಂದು ನೌಕರಿ ಕೊಡಿ ಸರ್, ಒಂದು ನೌಕರಿ ಕೊಡಿ ಸರ್, ಇಷ್ಟೆಲ್ಲ ಓದ್ಕೊಂಡು ಬಂದಿದ್ದೀನಿ, ನನಗೊಂದು ನೌಕರಿ ಕೊಡಿ ಸರ್. ನೌಕರಿ ಕೇಳಿದ್ರೆ ಅವ್ರು ಕೇಳ್ತಿದ್ದು, ನಿನ್ನ ಸರ್ಟಿಫಿಕೇಟ್ ಏನು, ನಿನ್ನ ಪರ್ಸಂಟೇಜ್ ಏನು, ನಿನ್ನ ಡಿಗ್ರಿ ಏನು, ನೀನು ಯಾವ ವಿಶ್ವವಿದ್ಯಾಲಯದಲ್ಲಿ ಕಲಿತೆ, ನಿನ್ನ ಅರ್ಹತೆ ಏನು, ನಿನ್ನ ಸಾಮರ್ಥ್ಯ ಏನು, ನಿನ್ನ ಜ್ಞಾನ ಏನು, ನಿನ್ನ ವಿದ್ಯೆ ಏನು, ನಿನ್ನ ಪಾಂಡಿತ್ಯ ಏನು ಅಲ್ಲ. ಅಂಬೇಡ್ಕರ್ಗೆ ಪ್ರಶ್ನೆ ಏನು, ನಿನ್ನ ಜಾತಿ ಏನು. ಮಹರ್ ಅನ್ನುವ ಶಬ್ದ ಕೇಳಿದ ತಕ್ಷಣ ಥೋ ದೂರ ನಿಲ್ಲು ಅಂತ ಹೇಳಿ ಅಂಬೇಡ್ಕರ್ರನ್ನ ದೂರ ನಿಲ್ಲಿಸಿದ ಸಮಾಜ, ಅಂಬೇಡ್ಕರ್ರನ್ನ ದೂರ ನಿಲ್ಲಿಸಿದ ಸಮಾಜ. ನೀವೆಲ್ಲರೂ ಕೂಡ ಇವತ್ತು ಬಹಳ ಖುಷಿಯಾಗಿ ಶಾಲೆಯಲ್ಲಿ ಒಟ್ಟಿಗೆ ಕೂತು ಕಲಿತಾ ಇದ್ದೀರಿ. ನೀವೆಲ್ಲರೂ ಇವತ್ತು ದೇವಾಲಯಗಳಿಗೆ ಗೌರವಯುತವಾಗಿ ಹೋಗ್ತಾ ಇದ್ದೀರಿ. ನೀವೆಲ್ಲರೂ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ, ಹೋಟೆಲ್ಗಳಲ್ಲಿ ಇನ್ನೂ ಒಂದಷ್ಟು ಸಮಾನತೆ ಉಳ್ಕೊಂಡಿದೆ. ಇದೆಲ್ಲದಕ್ಕೂ ಕಾರಣ ಯಾರು ಅಂದರೆ, ಅವತ್ತು ಅನುಭವಿಸಿದಂಥ ಅನಂತ ನೋವುಗಳನ್ನು ನುಂಗಿ ಆ ಅಪಮಾನಗಳನ್ನು ಸಹಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಕಡೆ ಉದ್ಯೋಗಗಳನ್ನು ಕೇಳ್ಕೊಂಡು ಬರ್ತಾರೆ, ಎಲ್ಲೂ ಉದ್ಯೋಗ ಸಿಗಲ್ಲ. ಎಲ್ಲೋ ಒಂದು ಕಡೆ ಉದ್ಯೋಗವನ್ನು ಆ ಕಾಲದಲ್ಲಿ ಮಹಾರಾಜರು ಕೊಡಿಸುವ ವ್ಯವಸ್ಥೆ ಮಾಡ್ತಾರೆ. ಆದರೆ ಉದ್ಯೋಗ ಕೊಟ್ಟರೆ ಉಳ್ಕೊಳ್ಳೋಕೆ ಮನೆ ಬೇಕಲ್ಲ, ಮನೆ ಕೇಳ್ಕೊಂಡೋದ್ರೆ ಇಡೀ ಊರಲ್ಲಿ ಯಾರು ಮನೆ ಕೊಡಲ್ಲ. ಸುಳ್ಳು ಹೇಳಿ ಯಾವುದೋ ಒಂದು ಹಾಸ್ಟೆಲ್ ಸೇರ್ಕೊಳ್ತಾರೆ. ಆದರೆ ಹಾಸ್ಟೆಲ್ ಇದ್ದವ್ರಿಗೆ ಗೊತ್ತಾಗುತ್ತೆ ಅಂಬೇಡ್ಕರ್ ಒಬ್ಬ ಮಾಹರ್ ಜಾತಿಯವನು, ದಲಿತ ಅಂತ ಗೊತ್ತಾದ ದಿವಸ ಅಂಬೇಡ್ಕರ್ ವಾಪಸ್ ಬರೋ ಅಷ್ಟೊತ್ತಿಗೆ ಅಂಬೇಡ್ಕರ್ ಏನು ಇಷ್ಟು ವರ್ಷ ತನ್ನ ಆಸ್ತಿಗಿಂತ ಮಿಗಿಲಾಗಿ ಸಂಪಾದನೆ ಮಾಡಿದ ಪುಸ್ತಕಗಳ ರಾಶಿ ಇತ್ತೋ ಆ ಪುಸ್ತಕಗಳನ್ನೆಲ್ಲ ನಡುಬೀದಿಗೆ ಬಿಸಾಡಿಬಿಟ್ಟಿರ್ತಾರೆ. ಅಂಬೇಡ್ಕರ್ ತನ್ನ ಪುಸ್ತಕ, ತನ್ನ ಬಟ್ಟೆಯ ಗಂಟುಗಳನ್ನೆಲ್ಲ ಕಟ್ಕೊಂಡು ಒಂದು ಪಾರ್ಕಲ್ಲಿ ಕೂತ್ಕೊಂಡು ರಾತ್ರಿ ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕಿದ ಮನುಷ್ಯ ಎದ್ದು ನಿಲ್ತಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಲಿತ ನಾನು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಲಿತ ನಾನು, ಇಷ್ಟೆಲ್ಲ ಓದಿ ವಿದ್ಯೆಯನ್ನು ಗಳಿಸಿ ಜಗತ್ತನ್ನು ಸುತ್ತಿ ಬಂದ ನಾನು, ಜಗತ್ತಿನ ಪರಿವೇ ಈ ಒಂದು ಆಳದ ವಿಚಾರಗಳನ್ನು ತಿಳಿದು ಬಂದ ನಾನೇ ಇಷ್ಟು ಅಪಮಾನ ಅನುಭವಿಸ್ತಿದ್ರೆ, ಓ ನನ್ನ ದುಃಖಿ ಜನಗಳೇ, ನಿಮ್ಮ ಪಾಡೇನು? ನನ್ನನ್ನೇ ಹಿಂಗೆ ಒದ್ದರೆ ನಿಮ್ಮನ್ನು ಹೆಂಗೆ ಒದಿತಾ ಇರಬಹುದು, ನನ್ನನ್ನು ಹಿಂಗೆ ಹೀಯಾಳಿಸಿದ್ರೆ ನಿಮ್ಮನ್ನು ಹೆಂಗೆ ಹೀಯಾಳಿಸ್ತಿರ್ಬೋದು ಅಂತ ಹೇಳಿ ಎದ್ದು ನಿಂತ ಅಂಬೇಡ್ಕರ್ ಎದ್ದು ನಿಂತರು. ಯುಗ ಯುಗಗಳು ನೆನಪಿಟ್ಕೊಳ್ಳೋ ಥರ ಒಬ್ಬ ಅಂಬೇಡ್ಕರ್ ಎದ್ದು ನಿಂತರು. ಭಾನುಭುವಿಗಳನ್ನು ಬಾಚಿ ತಬ್ಬಿ ನಿಂತ್ಕೊಳ್ಳೋ ಥರ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ದು ನಿಂತರು. ಆ ಮನುಷ್ಯ ಎದ್ದು ನಿಂತು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಎಂಥದ್ದು ಅಂದರೆ, ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಒಬ್ಬರು ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಚಿಕ್ಕ ಹುಡುಗ ಆಗಿದ್ದಾಗ ಅಂಬೇಡ್ಕರ್ ಶಾಲೆಗೆ ಹೋಗಿದ್ರಂತೆ. ಶಾಲೆಗೆ ಹೋಗಿದ್ದ ಅಂಬೇಡ್ಕರ್ ಸಾಹೇಬರು ಶಾಲೆಯಲ್ಲಿ ನೀರು ಕೇಳಿದ್ರೆ ನೀರು ಕೊಡ್ತಿರ್ಲಿಲ್ಲ. ಹೊರಗಡೆ ಕ್ಲಾಸ್ ರೂಮಿನಲ್ಲಿ ಎಲ್ಲ ಮಕ್ಕಳು ಮನೇಲಿ ಕೂತ್ರೆ ಇದನ್ನು ಗೋಣಿ ಚೀಲ ಹಾಕಿ ಹೊರಗಡೆ ಕೂರಿಸ್ತಾ ಇದ್ರು.
ಯಾಕೆ ಹೀಗೆ ಅಂತ ಅಂಬೇಡ್ಕರ್ ಅಮ್ಮನ ಪ್ರಶ್ನೆ ಕೇಳಿದ್ರಂತ. ಅಮ್ಮ ಹೇಳಿದ್ರಂತ, ಮಗು ಅದೆಲ್ಲ ಯಾವುದೋ ಶಾಸ್ತ್ರದಲ್ಲಿ ಬರೆದಿದೆಯಂತಪ್ಪ, ನಮ್ಮನ್ನು ಹೀಗೆ ನಡೆಸ್ಕೋಬೇಕು ಅಂತ. ಏನು ಹಾಗಂದ್ರೆ ಹಿಂದೆ ಯಾವುದೋ ಪುಸ್ತಕದಲ್ಲಿ ಬರೆದಿಟ್ಟಿದಾರಂತಪ್ಪ. ಆಗ ಅಂಬೇಡ್ಕರ್ ಹೇಳಿದ ಮಾತೇನು ಅಂತಂದ್ರೆ, ಆ ಪುಸ್ತಕದಲ್ಲಿ ಬಹುಶಃ ತಪ್ಪು ಬರೆದಿದ್ದಾರೆ ಅಮ್ಮ, ಮುಂದೆ ನಾನು ಕಲಿತೊಂದು ಪುಸ್ತಕ ಬರಿತೀನಿ, ಆಗ ನಮ್ಮ ಸಮುದಾಯಕ್ಕಾಗುವ ಅಪಮಾನಗಳನ್ನು ತೊಡೆದು ಹಾಕುವಂತ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಆ ಪುಟ್ಟ ಹುಡುಗ ಮಾಡಿದ ಸಂಕಲ್ಪ ಮಾಡದ ಅನ್ನೋಂಥ ಒಂದು ಸುಂದರವಾದ ಒಂದು ಕಥಾಪ್ರಹಾರವನ್ನು ಒಬ್ರು ಹೇಳ್ತಾ ಇದ್ರು. ಬಹುಶಃ ನನಗನ್ಸುತ್ತೆ ಆ ವ್ಯಕ್ತಿ ಬರೆದ ಸುಂದರವಾದ ಪುಸ್ತಕವೇ ಇವತ್ತು ನಾವೆಲ್ಲರೂ ಇಷ್ಟು ಸಮಾನವಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ವ್ಯಕ್ತಿ ಬರೆದ ಆ ಪುಸ್ತಕವೇ ಇವತ್ತು ಚಪ್ಪಲಿ ಒಲಿಯುವವನ ಮಗ, ಇವತ್ತು ಮಲ ಬಾಚ್ತಿದ್ದಂಥ ಜಾಡಮಾಲಿಯ ಮಗ, ಮೀನುಗಾರನ ಮಗ, ಕುರಿಗಾರನ ಮಗ, ದನ ಕಾಯುವ ಗೊಲ್ಲನ ಮಗ, ಕುಂಬಾರನ ಮಗ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ತಾ ಇದ್ದಾನೆ, IAS ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ. ಅಂದ್ರೆ ನಮಗೆ ಸಮಾನತೆಯನ್ನು ಕೊಡಬೇಕು ಅಂತ ಅಂಬೇಡ್ಕರ್ ಬರೆದ ಆ ಪುಸ್ತಕ ಸಂವಿಧಾನ, ಆ ಸಂವಿಧಾನದ ಕಾರಣದಿಂದಾಗಿ ಇದೆಲ್ಲ ಸಾಧ್ಯ ಆಗಿದೆ. ನೀವೆಲ್ಲರೂ ಕೂಡ ಓದಬೇಕು. ಯಾತಕ್ಕಾಗಿ ಓದಬೇಕು? ಓದಿ ದೊಡ್ಡವರಾಗ್ತೀವಿ. ದೊಡ್ಡವರಾದ್ಮೇಲೆ ಏನು ಮಾಡ್ತೀವಿ? ತುಂಬ ಜನ ದೊಡ್ಡವರಾದರು, IAS ಆಗ್ತೀವಿ, ಡಾಕ್ಟರ್ ಆಗ್ತೀವಿ. ಆದರೆ ಒಬ್ಬ ದಲಿತ IAS ಅಧಿಕಾರಿ ತನ್ನಂತೆ ತುಳಿತಕ್ಕೊಳಗಾದಂಥ 1000 ದಲಿತ ಮಕ್ಕಳನ್ನ ಓದಿಸಿದರೆ ಮಾತ್ರ ಆತ ನಿಜವಾಗಿಯೂ ಕೂಡ ಅಂಬೇಡ್ಕರ್ ಋಣ ತೀರಿಸಿದಂತಾಗುತ್ತೆ. ತನಗೆ ಸಿಕ್ಕ ಹಕ್ಕು, ತನಗೆ ಸಿಕ್ಕಂಥ ಅಧಿಕಾರದ ನಿಜವಾದ ಸದುಪಯೋಗ ಆಗುತ್ತೆ. ನಿಮ್ಮ ಕಣ್ಮುಂದೆ ಅಂತ ಉದಾಹರಣೆ ಕೊಡಬೇಕು ಅಂದರೆ ನನಗೆ ಇತ್ತೀಚೆಗೆ ಕಾಣಿಸ್ತಿರುವ ಉದಾಹರಣೆ, ಒಬ್ಬ ಸೆಂಥಿಲ್, ನಿಮ್ಮ ಪಕ್ಕದ ಮಂಗಳೂರಿನಲ್ಲಿ DC ಆಗಿದ್ದಂಥ ಸೆಂಥಿಲ್ ಏನಿವತ್ತು IAS ಮಾಡೋದು ಅಂದರೆ ಸಾಧಾರಣದ ಕೆಲಸನ? ಸಾಧಾರಣವಾದ ಕೆಲಸ ಅಲ್ಲ. ಸೆಂಥಿಲ್ IAS ಅಧಿಕಾರಿಯಾಗಿ ರಾಜನಂತೆ ಸುಖವಾಗಿ ಬದುಕಬಹುದಾಗಿದ್ದಂಥ ಮಾನ್ಯ ಶಶಿಕಾಂತ್ ಸೆಂಥಿಲ್ ತನ್ನ ಸಮುದಾಯದವರಿಗೆ ಆಗ್ತಿರುವಂಥ ಅಪಮಾನ, ಸಮಾಜದಲ್ಲಿ ಸಂವಿಧಾನಕ್ಕೆ ಬೀಳ್ತಿರುವಂಥ ಕೊಡಲಿ ಪೆಟ್ಟು, ಇದೆಲ್ಲವನ್ನು ನೋಡಿ ತೀರ್ಮಾನ ಮಾಡಿದ್ದೇನು ಅಂತಂದ್ರೆ, IAS ಗಿರಿ ನನಗೆ ಬೇಕಿಲ್ಲ, ನನಗೆ ಬೇಕಿರೋದು ಸಂವಿಧಾನದ ಉಳಿವು. ಸಂವಿಧಾನ ಉಳಿದ್ರೆ ಸಮಾನತೆ ಉಳಿಯುತ್ತೆ, ಸಮಾನತೆ ಉಳಿದ್ರೆ ನಮ್ಮ ಸಮುದಾಯಗಳ ಎಲ್ಲ ಧ್ವನಿಹೀನ ಸಮುದಾಯಗಳ ಮಕ್ಕಳಿಗೆ ಸಮಾನತೆ ಸಿಗುತ್ತೆ, ಶಿಕ್ಷಣ ಸಿಗುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ IAS ಅಧಿಕಾರಿಯಾಗಿದ್ದವನು IAS ಅಧಿಕಾರವನ್ನು ತಿರಸ್ಕರಿಸಿ ರಿಸೈನ್ ಮಾಡಿ ಬೀದಿ ಹೋರಾಟಕ್ಕೆ ಇಳಿದ್ರು. ಪುಣ್ಯ ಆ ಮನುಷ್ಯನ ಹೋರಾಟಕ್ಕೆ ಇವತ್ತು ತಮಿಳುನಾಡಿನಲ್ಲಿ MP ಟಿಕೆಟ್ ಸಿಕ್ಕಿದೆ. ನನಗೆ 100ಕ್ಕೆ 100 ಭರವಸೆ ಇದೆ, ನಮ್ಮೆಲ್ಲರ ಧ್ವನಿಯಾಗಿ ಸೆಂಥಿಲ್ ತಮಿಳುನಾಡಿನಲ್ಲಿ ಗೆದ್ದು ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸ, ನಂಬಿಕೆ ನನಗಿದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ತನಗೆ ಸಿಕ್ಕ ಅಧಿಕಾರವನ್ನ ತಾನು ಸುಖ ಪಡೋದಕ್ಕಾಗಿ ಅನುಭವಿಸೋದಲ್ಲ, ನನಗಿದನ್ನೆಲ್ಲ ಕೊಟ್ಟು ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕಾಗಿತ್ತು. ಬಂಧುಗಳೇ, ಒಂದು ವೇಳೆ ಇವತ್ತು ಈ ಸಮಾನತೆಯನ್ನು ಅನುಭವಿಸಿ IAS ಗಿರಿಗೇರದಂಥ ಶೋಷಿತ ಸಮುದಾಯದವರು, ಡಾಕ್ಟರ್ಗಳಾದಂತಹ ಶೋಷಿತ ಸಮುದಾಯದವರು, ಜಡ್ಜ್ಗಳಾದಂತಹ ಶೋಷಿತ ಸಮುದಾಯದವರು ಸಂವಿಧಾನವನ್ನು ಉಳಿಸುವ ಈ ಹೋರಾಟಕ್ಕೆ ಧ್ವನಿಗೂಡಿಸದೇ ಹೋದರೆ ಏನಾಗುತ್ತೆ? ಇನ್ನೇನಿಲ್ಲ. ಮತ್ತೆ ಚಮ್ಮಾರನ ಮಗ ಮೆಡಿಕಲ್ ಮಾಡುವ ಕನಸು ಕಾಣೋ ಹಂಗಿಲ್ಲ. ನನ್ನ ಮಾತಲ್ಲ ಇದು, ಹಿಂದೆ ಅಂಬೇಡ್ಕರ್ ಹೇಳಿದ್ರಂತೆ. ಯಾತಕ್ಕಾಗಿ ನಾವು ಈ ಸಂವಿಧಾನವನ್ನು ತರಬೇಕು ಅನ್ನುವ ಚರ್ಚೆಗಳು ನಡಿಬೇಕಾದ್ರೆ, ಪಾರ್ಲಿಮೆಂಟರಿ ಡಿಬೇಟ್ಗಳಾಗಬೇಕಾದ್ರೆ, ಈ ದೇಶದ ಸಂವಿಧಾನವನ್ನು ಬರೆದಿದ್ಯಾರು? ಅಂಬೇಡ್ಕರ್ ಸಾಹೇಬ್ರೊಬ್ಬರೇ. ಒಂದು ರೀತಿ ಏಕಚಕ್ರಾಧಿಪತಿ ಅಂತ ಬರೆದಂಥ ಸಂವಿಧಾನ ಅಲ್ಲ ಇದು. ಅವತ್ತು ಈ ಸಂಸತ್ನಲ್ಲಿ ಸುಮಾರು 300 ಜನ ಇದ್ದರು, ದೇಶದ ಎಲ್ಲ ಭಾಷೆಯವರು, ದೇಶದ ಎಲ್ಲ ಧರ್ಮದವರು, ದೇಶದ ಎಲ್ಲ ಜಾತಿಯವರು. ಸಂವಿಧಾನವನ್ನು ಭಗವದ್ಗೀತೆಯಂತೆಯೋ, ಬೈಬಲ್ನಂತೆಯೋ, ಅಥವಾ ಕುರಾನ್ ಅಂತೆಯೋ, ಗುರುಗ್ರಂಥ ಸಾಹೇಬ್ನಂತೆಯೋ ಬಹಳ ದೈವಿಕ ಗ್ರಂಥವನ್ನಾಗಿಸುವ ಪ್ರಯತ್ನವನ್ನು ಯಾರೂ ಮಾಡಬಾರದು. ಯಾಕೆ ಅಂದರೆ ಅದನ್ನು ಬರೆದದ್ದು ಯಾರೋ ದೇವವಾಣಿಯಿಂದ ಬರೆದಂಥ ಗ್ರಂಥ ಅಲ್ಲ ಅದು. ಅದನ್ನು ಬರೆದದ್ದು ಪ್ರತಿಯೊಬ್ಬ ಮನುಷ್ಯನ ಹೃದಯದೊಳಗಡೆ ಇದ್ದಂಥ ನೋವು, ದುಃಖ, ಇದನ್ನು ಅರಿತಂಥ ಜನ ಒಟ್ಟಿಗೆ ಕೂತು ಇವರಿಗೆ ನ್ಯಾಯ ಕೊಡಬೇಕಾದ್ರೆ ಇದು ಸರಿ ಅಂತ ವರ್ಷಗಟ್ಟಲೆ ಚರ್ಚೆ ಮಾಡಿ ಬರೆದಂಥ ಒಂದು ಸುಂದರವಾದ ಗ್ರಂಥ. ಅದನ್ನು ದೈವಿ ಗ್ರಂಥವಾಗಿಸ್ಬಿಟ್ರೆ
ತಗೊಂಡೋಗಿ ಭಗವದ್ಗೀತೆನ ಇಟ್ಟಂತೆ, ಮನೆಯಲ್ಲಿ ಮುಸಲ್ಮಾನರು ಕುರಾನ್ ಇಟ್ಟಂತೆ, ಚರ್ಚ್ಗಳಲ್ಲಿ ಬೈಬಲ್ಗಳನ್ನಿಟ್ಟಂತೆ, ನಾವು ಈ ಒಂದು ಇದನ್ನು ಕೂಡ ಗುರುಗ್ರಂಥ ಸಾಹೇಬನ್ನ ಗುರುದ್ವಾರದಲ್ಲಿ ಇಟ್ಟಂತೆ ತಗೊಂಡೋಗಿ ಸಂವಿಧಾನನೂ ಕೂಡ ಒಂದು ಬುಕ್ ರ್ಯಾಕಲ್ಲಿ ಇಟ್ಬಿಡ್ತೀವಿ ಮನೆಯಲ್ಲಿ, ಅಥವಾ ದೇವರ ಮನೆಯಲ್ಲಿ ಇಟ್ಟುಬಿಡ್ತೀವಿ. ದೇವರ ಮನೆಯಲ್ಲಿ ಇಡಬೇಕಾದ ಪುಸ್ತಕ ಅಲ್ಲ ಸಂವಿಧಾನ. ಸಂವಿಧಾನ ನಿಮ್ಮ ಪುಸ್ತಕಗಳ ಜೊತೆಗೆ ಒಂದು ಪುಸ್ತಕ ಆಗಿ ಸಂವಿಧಾನ ಇರಲೇಬೇಕು. ಆ ಸಂವಿಧಾನದ ವಿಚಾರಗಳು ನಿಮ್ಮ ಒಳಗಡೆ ಹೋಗಲೇಬೇಕು. ಅದನ್ನು ಅರ್ಥ ಮಾಡಿಕೊಂಡಂಥ ಮಕ್ಕಳು ಸಮಾಜಕ್ಕೆ ಬೆಳಕಾಗ್ತೀರಿ, ಸಮಾಜಕ್ಕೆ ಬೆಳಕಾಗ್ತೀರಿ. 70 ವರ್ಷದ ಹಿಂದೆ ಚಮ್ಮಾರನ ಹೆಂಡತಿ ಗರ್ಭಿಣಿ ಆದರೆ ನಿನ್ನ ಮಗ ಏನಾಗಬೇಕು ಅಂತ ಕೇಳಿದ್ರೆ ಅವಳು ಹೇಳ್ತಾ ಇದ್ಲು, ಸ್ವಾಮಿ ನನ್ನ ಮಗ ಚಪ್ಪಲಿ ಹೊಲಿಬೇಕು. 70 ವರ್ಷದ ಹಿಂದೆ ಕುಂಬಾರನ ಹೆಂಡತಿ ಗರ್ಭಿಣಿ ಆದರೆ ನಿನ್ನ ಮಗ ಏನಾಗಬೇಕಮ್ಮ? ಸ್ವಾಮಿ ನನ್ನ ಮಗ ಮಡಿಕೆ ಮಾಡಬೇಕು, ನನ್ನ ಗಂಡ 50 ಮಡಿಕೆ ಮಾಡ್ತಾನೆ, ನನ್ನ ಮಗ 100 ಮಡಿಕೆ ಮಾಡಬೇಕು. 70 ವರ್ಷದ ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಬ್ಬ ಕುರುಬನ ಹೆಂಡತಿನ ಕೇಳಿದ್ರೆ, ಏನಮ್ಮ ನಿನ್ನ ಮಗ ಏನಾಗಬೇಕು? ಸ್ವಾಮಿ ನನ್ನ ಗಂಡ 100 ಕುರಿ ಮೇಯಿಸ್ತಾ ಇದ್ದಾನೆ, ನನ್ನ ಮಗ ಒಂದು 200 ಕುರಿ ಮೇಯಿಸ್ಬೇಕು, ಅಷ್ಟೇ ಅವಳ ಕನಸು. ಜಾಡ್ಮಾಲಿ ಹೆಂಡತಿ ಕನಸೇನು? ಸ್ವಾಮಿ ನನ್ನ ಮಗ ಕೆಳಗಲ್ ಕೇರಿಲಿ ಕಕ್ಕಸ್ ಹೊರ್ತಾ ಇದ್ದಾನೆ, ಮಲ ಹೊರ್ತಾ ಇದ್ದಾನೆ, ಕಡೇ ಪಕ್ಷ ನನ್ನ ಮಗನಾದರೂ ಮೇಗಲ್ ಕೇರಿಲಿ ಮಲ ಹೊರಬೇಕು. ಇಷ್ಟೇ ಸಾರ್ ಕನಸು, ಇಷ್ಟೇ ಸಾರ್ ಕನಸು. ಚಮ್ಮಾರನ ಹೆಂಡತಿ ಕನಸು, ಕಮ್ಮಾರನ ಹೆಂಡತಿ ಕನಸು, ಕುಂಬಾರನ ಹೆಂಡತಿ ಕನಸು, ಒಬ್ಬ ದಲಿತನ ಹೆಂಡತಿ ಕನಸು, ಕುರುಬನ ಹೆಂಡತಿ ಕನಸು, ಗೊಲ್ಲನ ಹೆಂಡತಿ ಕನಸು, ಇಷ್ಟೇ ಕನಸು. ಇವತ್ತು ನಿಮ್ಮ ತಾಯಿನ ಕೇಳಿ, ಏನಮ್ಮ ನಿನ್ನ ಮಗ ಏನಾಗ್ಬೇಕು? ಆಕೆ ಹೇಳ್ತಾಳೆ, ಸ್ವಾಮಿ ನನ್ನ ಮಗ ಶಾಲೆ ಕಲಿಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಗ IAS ಆಗಬೇಕು, ನನ್ನ ಮಗ MP ಆಗಬೇಕು, MLA ಆಗಬೇಕು, ಸಾಧ್ಯ ಆದರೆ ಮುಖ್ಯಮಂತ್ರಿ ಆಗಬೇಕು, ದೇಶ ಆಳೋ ಪ್ರಧಾನಮಂತ್ರಿ ನನ್ನ ಮಗ ಆಗಬೇಕು ಸ್ವಾಮಿ ಅಂತ ಒಬ್ಬ ದಲಿತ ಹೆಣ್ಣು ಮಗಳು ಹೇಳ್ತಾಳೆ ಅಂತಂದ್ರೆ, ಒಬ್ಬ ಆದಿವಾಸಿ ಮಹಿಳೆ ಹೇಳ್ತಾ ಇದ್ದಾಳೆ ಅಂದ್ರೆ, ಇವಳಿಗೆ ಈ ಶಕ್ತಿಯನ್ನ ಕೊಟ್ಟಿದ್ದು ಭಾರತ ದೇಶದ ಸಂವಿಧಾನ, ಅಂಬೇಡ್ಕರ್ ಬರೆದ ಸಂವಿಧಾನ. ಈ ಸಂವಿಧಾನವನ್ನು ಉಳಿಸ್ಬೇಕಿರೋದು ನಮ್ಮ ಹೊಣೆ. ನಾವೆಲ್ಲ ಅಕ್ಷರ ಬೆಳಕು ಅಂತ ಈ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದರೆ, ನಾನು ಆಗಲೇ ಹೇಳಿದೆ, ಸಂವಿಧಾನವನ್ನು ದೈವಿಕ ಗ್ರಂಥಗೊಳಿಸಬೇಡಿ ಮತ್ತು ಅಂಬೇಡ್ಕರನ್ನ ದೇವರು ಮಾಡಬೇಡಿ, ಗುಡಿ ಕಟ್ಟಬೇಡಿ. ಅಂಬೇಡ್ಕರ್ ಪ್ರತಿಮೆ ಅಲ್ಲ. ಅಂಬೇಡ್ಕರ್ ಪ್ರತಿಮೆ ಮುಂದೆ ನಿಂತಾಗ ನನಗೆ ಅಂಬೇಡ್ಕರ್ ಪ್ರತಿಮೆ ದುಃಖ ತೋಡ್ಗಂಟಂತೆ ಭಾಸವಾಗುತ್ತೆ. ನಾನು ಪ್ರತಿಮೆಯೊಳಗಿಲ್ಲ, ಪುಸ್ತಕದಲ್ಲಿದ್ದೇನೆ. ನಾನು ಪ್ರತಿಮೆಯೊಳಗಿಲ್ಲ, ಪುಸ್ತಕದೊಳಗಿದ್ದೇನೆ. ಪುಸ್ತಕವನ್ನು ತೆರೆದು ನೋಡಿ, ನಿನ್ನೊಳಗೆ ನಾನು ಪ್ರವೇಶಿಸುತ್ತೇನೆ ಅನ್ನೋಂಥ ಆ ಅಂಬೇಡ್ಕರ್ ಚಿಂತನೆ ನಮ್ಮ ತಲೆಗೆ ಹೋಗಬೇಕು. ನಾವು ಅಂಬೇಡ್ಕರನ್ನ ಕೇವಲ ದೇವರನ್ನ ಮಾಡಬಾರದು. ಅಂಬೇಡ್ಕರ್ ನಮ್ಮ ಸಖ, ಅವರ್ ಗುಡ್ ಫ್ರೆಂಡ್, ಅವರ್ ಗೈಡ್, ಅವರ್ ಫಿಲಾಸಫರ್. ಬುದ್ಧನನ್ನು ದೇವರು ಮಾಡಿಬಿಟ್ರು ಅಲ್ಲ ಜಯಂತಣ್ಣ? ಬುದ್ಧನನ್ನು ಮಲ್ಪೆ ದೇವರು ಮಾಡಲಿಲ್ವಾ? ಬುದ್ಧನನ್ನು ದೇವರು ಮಾಡಿ ಆಯ್ತು. ಬುದ್ಧನನ್ನ ವಿಷ್ಣುವಿನ ದಶಾವತಾರದಲ್ಲಿ 9ನೇ ಅವತಾರ ಮಾಡಿ ಆಯ್ತು. ಅದು ಬುದ್ಧನ ಚಿಂತನೆಗಳ ನಿಜವಾದ ಕೊಲೆ. ಅಂಬೇಡ್ಕರ್ನ ಯಾವತ್ತು ಹಿಂಗೆ ದೇವರು ಮಾಡ್ತಿರೋ ಅವತ್ತು ಅಂಬೇಡ್ಕರ್ ಚಿಂತನೆ ಸಾಯುತ್ತೆ. ಯಾಕೆ ಬುದ್ಧ? ನಾನೊಂದು ಸುಂದರವಾದ ಕಥೆಗೆ ಓದ್ತಾ ಇದ್ದೆ ಮೊನ್ನೆ ನಾನು. ಜಯಂತಣ್ಣ ಮುನೀರ್ ಕಾಟಿಪಳ್ಳ ಇದ್ದಾರೆ. ಬಹುಶಃ ನಾವೆಲ್ಲರೂ ಬದಲಾಗಿ ಹೊಸ ಹಾದಿಯನ್ನು ಹಿಡಿಯೋದಕ್ಕೆ ಮಹೇಂದ್ರ ಕುಮಾರ್ಗೆ, ನನಗೆ, ಸುಧೀರ್ ಮುರಳಿ ಅವರಿಗೆ, ನಮಗೆಲ್ಲರಿಗೂ ಸಹಾಯ ಮಾಡಿದವರು ಯಾರು ಅಂತಂದರೆ ಮುನೀರ್ ಕಾಟಿಪಳ್ಳ ಅವರು. ನಮಗೆಲ್ಲರಿಗೂ ಸಹಾಯ ಮಾಡಿದವರು ದಿನೇಶ್ ಅಮೀನ್ ಮಠ್ ಅವರು, ಅವತ್ತು ನವೀನ್ ಸೂರಿಂಜೆ, ಇವರೆಲ್ಲರೂ ಸೇರಿ ನಮ್ಗಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದ್ರು. ಸದಾಕಾಲ ಅದರ ಸ್ಮರಣೆಯಲ್ಲಿ ನಾವಿದ್ದೀವಿ. ಬಹುಶಃ ಮಹೇಂದ್ರ ಕುಮಾರ್ ಸಾಯುವ ಕಡೇ ದಿನದ ತನಕ ಪ್ರತಿನಿತ್ಯ ತನ್ನ ಹೃದಯದಲ್ಲಿ ತುಂಬ ಪ್ರೀತಿಸಿದ ಕೆಲವು ಗೆಳೆಯರ ಪಟ್ಟಿ ಹೇಳಿ ಅಂತಂದರೆ, ಮೊದಲ ಒಂದು 7-8 ಜನಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಮುನೀರ್ ಕಾಟಿಪಳ್ಳ ಇರ್ತಾ ಇದ್ರು, ಖಂಡಿತ ಇರ್ತಾ ಇದ್ರು. ಹೀಗೆ ನಮಗೆಲ್ರಿಗೂ ಕೂಡ ನಮ್ಮ ತಪ್ಪುಗಳನ್ನು ತಿದ್ದಿ ಬೇರೊಂದು ಮನುಷ್ಯರಾಗೋದಕ್ಕೆ ಸಹಾಯ ಮಾಡಿದ ಒಂದು ದೊಡ್ಡ ಜೀವ ನಿಮ್ಮ ನಡುವೆ ಇದೆ. ಮುನೀರಣ್ಣ, ಬುದ್ಧ ಒಂದು ಸುಂದರವಾದ ಬುದ್ಧನೊಂದು ಘಟನೆ ನಡೆಯುತ್ತೆ, ಒಂದು ಕಥೆ ಇದೆ. ಬುದ್ಧ ಜಾತಿ ವ್ಯವಸ್ಥೆ ಅನ್ನೋದು ಎಷ್ಟು ಕೆಟ್ಟದು ಅನ್ನೋದಕ್ಕೆ, ಮಕ್ಕಳೇ ಇವತ್ತು ನಿಮಗೆ ಶಾಲೆ ಕಾಲೇಜುಗಳಲ್ಲಿ ಈ ಸಮಾನತೆ ಸಿಕ್ಕಿದೆ, ಆದರೆ ಇದು ಈ ಹಿಂದೆ 5000 ವರ್ಷಗಳಿಂದ ಇರಲಿಲ್ಲ. ನಿಮ್ಮ ಪೂರ್ವಿಕರಿಗೆ ಈ ಸುಖ ಇರಲಿಲ್ಲ.
ಎಂಥ ಜಾತಿ ವ್ಯವಸ್ಥೆ ಇತ್ತು, ಇವತ್ತಿಗೂ ಸೂಕ್ಷ್ಮವಾಗಿದೆ. ನೀವು ದುರ್ಬಲರಾದರೆ, ಸಂವಿಧಾನ ದುರ್ಬಲಗೊಂಡ್ರೆ ಅದು ಮತ್ತೆ ಜೋರಾಗತ್ತೆ. ಹೀಗಾಗಿ ಸಂವಿಧಾನ ಉಳಿಸಬೇಕು. ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ ಏನು ಅಂತಂದರೆ, ಹೇಗಿತ್ತು, ಬುದ್ಧ ಒಂದು ಹಳ್ಳಿಗೆ ಹೋದ್ನಂತೆ. ಆ ಬುದ್ಧ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ತನ್ನೆಲ್ಲ ಶಿಷ್ಯರನ್ನು ಕರ್ಕೊಂಡು ಹೋದ್ನಂತೆ. ಆ ಶಿಷ್ಯರೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬುದ್ಧಂ ಶರಣಂ ಗಚ್ಚಾಮಿ, ದಮ್ಮಂ ಶರಣಂ ಗಚ್ಚಾಮಿ ಅಂತ ಹೇಳಿ ಆ ಹಳ್ಳಿಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಳ್ಳಿಲಿ ತೀವ್ರವಾದ ಬರಗಾಲ ಬಂದಿದ್ದು ಕಾಣಿಸ್ತು. ಮರಗಿಡಗಳೆಲ್ಲವೂ ಒಣಗಿದ್ವು, ದನಕರುಗಳೆಲ್ಲವೂ ಕೂಡ ಸತ್ತು ಬಿದ್ದಿದ್ವು. ಕಡೆಗೆ ಮನುಷ್ಯರು ಯಾರಾದರೂ ಇದ್ದಾರಾ, ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಬುದ್ಧ ಹೇಳಿದ್ನಂತೆ, ಕೂಗು ನೋಡಿ ಯಾರಾದರೂ ಬರ್ತಾರ. ಬುದ್ಧನ ಶಿಷ್ಯರು ಕೂಗಿದ್ರು, ಓ ಯಾರಾದರೂ ಇದ್ದೀರಾ, ಭಗವಾನ್ ಬುದ್ಧ ಬಂದಿದ್ದಾರೆ ನಿಮ್ಮೂರಿಗೆ, ಬನ್ನಿ, ಬುದ್ಧರನ್ನು ನೋಡಿ ಅವರ ಮಾತುಗಳನ್ನು ಕೇಳಿ ಬನ್ನಿ ಅಂತ ಕರೆದ್ರಂತೆ. ಯಾರು ಮನೆಯಿಂದ ಹೊರಗಡೆ ಬರಲಿಲ್ಲ. ಕಡೆಗೆ ಭಗವಾನ್ ಬುದ್ಧ ಹೇಳಿದ್ರು, ಹೋಗಿ ಮನೆಯ ಬಾಗಿಲುಗಳನ್ನು ತೊಟ್ಟಿ ನೋಡಿ, ಒಳಗಿದ್ದಾರೇನೋ ನೋಡಿ ಅಂದ್ರಂತೆ. ಕಡೆ ಪ್ರತಿ ಮನೆಗೂ ಹೋದ್ರಂತೆ. ಆ ಊರಲ್ಲಿ 100 ಮನೆಗಳಿದ್ವು. 100 ಮನೆಗಳೂ ಕೂಡ 100 ಜಾತಿಯವರೆಗೆ ಸೇರಿದ್ದಾಗಿತ್ತು. ಪ್ರತಿ ಮನೆಗಳನ್ನು ಬಾಗಿಲು ತೊಟ್ಟಿದ್ರು, ಯಾರೂ ಇಲ್ಲ. ಕಡೆಗೆ ಬಾಗಿಲನ್ನ ಜೋರಾಗಿ ನೂಕಿ ಒಳಗಡೆ ಹೋಗಿ ನೋಡಿದ್ರೆ ಪ್ರತಿ ಮನೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಹೊಂಡ, ಒಂದು ದೊಡ್ಡ ಹಳ್ಳ ಬಿದ್ದಿತ್ತು. ಆ ಹಳ್ಳದೊಳಗಡೆ 4, 5, 10 ಜನಗಳ ಹೆಣ ಬಿದ್ದಿರ್ತಿತ್ತು. ಈ ಮನೆ ಬಿಟ್ಟರು, ಈ ಭಯಾನಕವಾದ ದೃಶ್ಯವನ್ನು ನೋಡಿ ಪಕ್ಕದ ಮನೆಗೆ ಹೋದ್ರು. ಆ ಮನೆ ಬಾಗಿಲನ್ನು ಜೋರಾಗಿ ತಳ್ಳಿದ್ರು. ಆ ಮನೆಯ ನಡುಮನೆಯಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಹಳ್ಳ, ಅಲ್ಲೊಂದು 4-5 ಜನ ಸತ್ತು ಬಿದ್ದಿರುವ ಹೆಣ. ಆ ಮನೆ ಬಿಟ್ಟರು, ಅದರ ಪಕ್ಕದ ಮನೆಗೆ ಹೋದ್ರು. ಅಲ್ಲಿ 4-5 ಜನ ಸತ್ತು ಬಿದ್ದಿದ್ದಾರೆ, ಒಂದು ದೊಡ್ಡ ಹಳ್ಳ ಇದೆ. ಆ ಪಕ್ಕದ ಮನೆಗೆ ಹೋದ್ರು, ಅಲ್ಲಿ 4-5 ಜನ ಸತ್ತು ಬಿದ್ದಿದ್ದಾರೆ, ಒಂದು ಹಳ್ಳ ಇದೆ. ಇನ್ನೊಂದು ಮನೆಗೆ ಹೋದ್ರು, ಅಲ್ಲೊಂದು 3 ಜನ ಸತ್ತು ಬಿದ್ದಿದ್ದಾರೆ, ಒಂದು ಹಳ್ಳ ಇದೆ. ಆ ಶಿಷ್ಯರಿಗೆಲ್ಲರಿಗೂ ಆಶ್ಚರ್ಯವಾಯಿತು. ಅವರೆಲ್ಲರೂ ಒಂದು ಭಗವಾನ್ ಬುದ್ಧರಿಗೆ ತಾವು ಕಂಡಂತ ಈ ಘೋರ ದೃಶ್ಯವನ್ನು ವಿವರಿಸಿದ್ರಂತೆ. ಭಗವಾನ್, ನಾನು ಪ್ರತಿ ಮನೆಗೆ ಹೋದಾಗ ನನ್ನ ಕಣ್ಣಿಗೆ ಇದು ಕಾಣಿಸ್ತು, ನನ್ನ ಕಣ್ಣಿಗೆ ಇದು ಕಾಣಿಸ್ತು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಮನೆಯ ಆ ಗರ್ಭಗುಡಿ ಅಂದರೆ ಆ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಹಳ್ಳ ಇದೆ, ಅದರಲ್ಲಿ ಮನುಷ್ಯರು ಸತ್ತು ಬಿದ್ದಿದ್ದಾರೆ. ಏನಾಯಿತು ಇವರಿಗೆಲ್ಲ ಅಂತ ಕೇಳಿದ್ರಂತೆ. ಬುದ್ಧ ಆಗ ಮುಗುಳ್ನಗ್ತಾ ಹೇಳಿದ್ನಂತೆ, ಏನೂ ಇಲ್ಲ, ಈ ಮನೆಯಲ್ಲಿರುವ 100 ಮನೆಯವರು ಕೂಡ 100 ಜಾತಿಯವರು. ಆ ಜಾತಿಯವನು, ಈ ಜಾತಿಯವನು, ಈ ಜಾತಿಯವನು, ಈ ಜಾತಿಯವನು, ಇವರೆಲ್ಲರೂ ಒಂದೇ ಊರಲ್ಲಿ ಬದುಕ್ತಾರೆ. ಆದರೆ ಒಬ್ಬರ ಮನೆಯಲ್ಲಿ ಒಬ್ಬರು ಊಟ ಮಾಡಲ್ಲ, ಒಬ್ಬರ ಬಾವಿಯ ನೀರನ್ನು ಇನ್ನೊಬ್ಬರು ಕುಡಿಯಲ್ಲ. ತೀವ್ರವಾದ ಬರಗಾಲ ಬಂದಿದ್ರಿಂದ ಇಲ್ಲೆಲ್ಲೂ ನೀರಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಬಾವಿ ತೋಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಸೇರಿ ಒಂದು ಕಡೆ ಬಾವಿ ತೋಡಬೇಕಿತ್ತು. ಆದರೆ ನಾನು ತೋಡಿದ ಬಾವಿಲಿ ಅವನು ಕುಡಿಬಾರ್ದು, ಅವನು ತೋಡಿದ ಬಾವಿಲಿ ಇವನು ಕುಡಿಬಾರ್ದು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾವೊಂದು ಬಾವಿ ತೋಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ ತಮ್ಮ ಕೈಯಲ್ಲಿ ಶಕ್ತಿ ಇರೋವರೆಗೂ ತೋಡಿದ್ದಾರೆ. ಬರಗಾಲ, ಅನ್ನವಿಲ್ಲ, ನೀರಿಲ್ಲ, ಅವರ ಶಕ್ತಿ ಮುಗಿದಿದೆ, ನಿತ್ರಾಣಗೊಂಡು ಅಲ್ಲೇ ಬಿದ್ದು ಸತ್ತು ಹೋಗಿದ್ದಾರೆ. ಭಗವಾನ್ ಬುದ್ಧ ಹೇಳಿದ ಕತೆ. ಕಡೆಗೆ ಬುದ್ಧ ಹೇಳ್ತಾನೆ, ಮೂರ್ಖರಿವರು, ಮನೆಗೊಂದೊಂದು ಜಾತಿಗೊಂದೊಂದು ಬಾವಿ ತೋಡೋದ್ರ ಬದಲಿಗೆ ಇಡೀ ಊರು ಒಂದಾಗಿ ಒಂದೇ ಬಾವಿ ತೋಡಿದ್ದಿದ್ರೆ ಖಂಡಿತವಾಗಿಯೂ ಇವರಿಗೆ ನೀರು ಸಿಗ್ತಾ ಇತ್ತು. ಆದರೆ ಜಾತಿಗೊಂದೊಂದು ಬಾವಿ ತೋಡೋದಕ್ಕೆ ಹೋದ್ರು ಇವರಿಗೆ ನೀರು ಸಿಗಲಿಲ್ಲ, ಇರುವ ಬದುಕು ಹೊರಟು ಹೋಯಿತು. ಬುದ್ಧ ಹೇಳಿದ ಈ ಮಾತಿನಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ ಏನು ಅಂದರೆ, ಇತ್ತೀಚೆಗೆ ಈ ದೇಶದ ಉನ್ನತ ಹುದ್ದೆಯಲ್ಲಿ ಕೂತವರು ಜಾತಿಯ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ದಾರೆ, ಧರ್ಮದ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ದಾರೆ, ಹಿಂದೂ ಮುಸಲ್ಮಾನ ಅಂತ ಮಾತಾಡೋಕೆ ಶುರು ಮಾಡಿದ್ದಾರೆ. ಸಮಾಜವನ್ನು ಜೋಡಿಸ್ಬೇಕಾಗಿತ್ತು, ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಬುದ್ಧನ ದಾರಿಯಲ್ಲಿರುವವರು ಸಮಾಜವನ್ನು ಜೋಡಿಸ್ಬೇಕು, ಬುದ್ಧನ ದಾರಿಯಲ್ಲಿರುವವರು ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು, ಒಟ್ಟಿಗೆ ಸೇರಿ ಒಂದು ಬಾವಿಯನ್ನು ತೋಡಬೇಕು. ನಾವೆಲ್ಲರೂ ಕೂಡ ಇವತ್ತು ಈ ಸಮಾಜದಲ್ಲಿ ಎದ್ದಿರುವಂಥ ಈ ಬರಗಾಲದ ಹಾಹಾಕಾರ, ನೀರಿನ ಬರ ಹೇಳ್ತಾ ಇಲ್ಲ ನಾನು, ವಿಚಾರ ಕ್ರಾಂತಿಯ ಬರ ಏನೆದ್ದಿದೆ, ಈ ಬರಗಾಲದ ವಿಚಾರ ಕ್ರಾಂತಿಯ ಹಾಹಾಕಾರವನ್ನು ನೀಗಿಸಬೇಕಾದ್ರೆ, ಆಗಲೇ ಜಯಂತ್ ಮಲ್ಪೆ ಅವರು ಮಾತಾಡ್ತಾ ಇದ್ರು, ಇವತ್ತು ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳು 100 ಖಂಡಗಳಾಗಿ ಒಡೆದು ಹೋಗಿದ್ದಾವೆ. ಎಲ್ಲರೂ ದಲಿತರೇ, ಆದರೂ ಅನೇಕ ಗುಂಪುಗಳಾಗಿ ಹೋಯಿತು ಅಂತ ನೋವು ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದ್ರು, ಉಡುಪಿಯಲ್ಲಿ ಕೂಡ ಅನೇಕ ಸಂಘಟನೆಗಳಾಗೋಗಿದ್ದೀವಿ ಅಂತ ಹೇಳಿದ್ರು. ನಾನು ನಿಮ್ಮನ್ನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ,
ನೀವೆಲ್ಲರೂ ಬೇರೆ ಬೇರೆ ಬಾವಿ ತೋಡಿದ್ರೆ ನಿಮ್ಗೆ ಯಾರಿಗೂ ನೀರು ಸಿಗಲ್ಲ. ನೀವೆಲ್ಲರೂ ಒಟ್ಟಾಗಿ ಒಂದು ಬಾವಿ ತೋಡಿದ್ರೆ ಖಂಡಿತವಾಗಿಯೂ ನೀರು ಸಿಗುತ್ತೆ, ಖಂಡಿತವಾಗಿಯೂ ನೀರು ಸಿಗುತ್ತೆ. ಬುದ್ಧ ಹೇಳಿದ ಕಥೆಯನ್ನ, ಬುದ್ಧನ ಹೆಸರು ಹೇಳುವವರು ಮರಿಬಾರದು. ಅಂಬೇಡ್ಕರ್ ಹೇಳಿದ ವಿಚಾರಧಾರೆಯನ್ನ ಅಂಬೇಡ್ಕರ್ ಮಕ್ಕಳು ಮರಿಬಾರದು. ಇನ್ನೊಂದು, ಬಹುಶಃ ನಾನು ಜಾಸ್ತಿ ಮಾತಾಡೋದಿಲ್ಲ, ನಮ್ಮ ಮುನೀರಣ್ಣ ಮಾತಾಡೋದನ್ನು ಕೇಳಬೇಕು ಅಂತ ನಾನು ಕಾತರಗೊಂಡಿದ್ದೇನೆ. ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಏನಿಲ್ಲ, ಒಂದು ಸುಂದರವಾದ ಕಥೆ ಇದೆ. ಕಥೆ ಏನು ಅಂದರೆ, ಒಂದು ದಿವಸ ಒಂದು ಚಿನ್ನದ ಅಂಗಡಿ ಮತ್ತು ಕಬ್ಬಿಣದ ಅಂಗಡಿ ಎರಡೂ ಕೂಡ ಎದುರು ಬದರುಗಡೆ ಇತ್ತು. ಚಿನ್ನ ಕುಟ್ಟವ್ರನ್ನ ಏನಂತ ಕರಿತೀವಿ ಈ ಕಡೆ? ಅಕ್ಕಸಾಲಿ ಅಂತೀವಿ. ಕಬ್ಬಣ ಕುಟ್ಟವನ್ನ ಕಮ್ಮಾರ ಅಂತೀವಿ. ನಮ್ಮ ಕಡೆ ಪತ್ತಾರ ಅಂತಾರೆ ಚಿನ್ನ ಕುಟ್ಟವನ್ನ. ಸೊ ಈ ಅಕ್ಕಸಾಲಿ ಅಂಗಡಿ ಮತ್ತು ಕಮ್ಮಾರನ ಅಂಗಡಿ ಎರಡು ಎದುರು ಬದರುಗಡೆ ಇತ್ತು. ನೀವು ಯಾವತ್ತಾದರೂ ಬಂಗಾರದ ಅಂಗಡಿ ಮುಂದೆ ಹೋಗಿದ್ರೆ ನೋಡಿರ್ತೀರಿ, ಕುಡ್ತಾ ಇರ್ತಾನೆ ಬಂಗಾರ, ಟಕ 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 ಕುಡ್ತಾ ಇರ್ತಾನೆ, ಯಾರಿಗೂ ತೊಂದರೆ ಇಲ್ಲ, ಸುಮ್ಮನೆ ಓಡಾಡ್ತಿರ್ತಾರೆ. ಅದೇ ಥರ ನೀವು ಕಬ್ಬಿಣದ ಅಂಗಡಿ ಮುಂದೆ ಹೋಗ್ತಿದ್ರೆ ನೋಡ್ತೀರಿ, ಅವನು ಫ್ಯಾಟ್ ಅಂತ ಹೊಡಿತಾನೆ, ಜನ ಕಿವಿ ಮುಚ್ಕೊಂಡು ಅಯ್ಯಯ್ಯಪ್ಪ ಅಂತ ಹೋಗ್ತಾರೆ, ಶಬ್ದ ಗಲಾಟೆ. ರಾತ್ರಿ ಬಂಗಾರದ ಅಂಗಡಿಯಲ್ಲಿ ಕೂತಿದ್ದು ಬಂಗಾರ ನೋಡಿ ಆಶ್ಚರ್ಯ ಪಡ್ತಂತೆ. ದಿನಾ ನನ್ನ ಅಂಗಡಿ ಮುಂದೆ ಜನ ಹೋಗ್ತಾರೆ, ಅಣ್ಣ ಯಾರು ಕಿವಿ ಮುಚ್ಕೊಂಡು ಹೋಗಲ್ಲ, ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಆ ಕಬ್ಬಿಣದ ಅಂಗಡಿಯಲ್ಲಿ ಆ ಕಬ್ಬಣ ಕೊಟ್ಟೋಕೆ ಶುರು ಮಾಡಿದ ತಕ್ಷಣ ಜನ ಎಲ್ಲ ಕಿವಿ ಮುಚ್ಕೊಂಡು ಅಯ್ಯಪ್ಪ ಅಂತ ಹೋಗ್ತಾರೆ. ನಾನಿಷ್ಟು ಸೈಲೆಂಟಾಗಿ ಓಡಿಸ್ಕೊಳ್ತೀನಲ್ಲ, ಆ ಕಬ್ಬಣ ಯಾಕೆ ಓಡಿಸ್ಕೊಳ್ಳಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಕತೆ ಇದು. ಆ ಬಂಗಾರಕ್ಕೆ ಅನುಮಾನ ಬಂದು ನಡ್ಕೊಂಡು ಹೋಯ್ತಂತೆ ಕಬ್ಬಿಣದ ಅಂಗಡಿಗೆ. ನಡ್ಕೊಂಡು ಹೋಗಿ ಆ ಕಬ್ಬಿಣನ ಮಾತಾಡಿಸ್ತಂತೆ, ಲೇ ಕಬ್ಬಣ, ನಾನು ಬಂಗಾರ ಬಂದಿದ್ದೀನಿ, ಎದಳೋ ಮೇಲೆ. ಕಬ್ಬಣ ಎದ್ದು ಕೂತ್ಕೊಳ್ತು. ಬಂಗಾರ ಹೇಳ್ತಂತೆ, ನೋಡಯ್ಯ, ನನ್ನನ್ನು ಹೊಡೆಯೋ ನನ್ನ ಯಜಮಾನ ಇದ್ದಾನಲ್ಲ, ಅವನು ಸುತ್ತಿಗೆ ತಗೊಂಡೇ ಹೊಡಿತಾನೆ. ಅವನಷ್ಟು ಹೊಡೆದ್ರು ಕೂಡ ನಾನು ಅಯ್ಯಯ್ಯೋ ಅನ್ನಲ್ಲ, ಅಮ್ಮಮ್ಮ ಅನ್ನಲ್ಲ, ನೆಮ್ಮದಿಯಾಗಿ ಹೊಡಿಸ್ಕೊಂಡಿರ್ತೀನಿ. ಜನ ನೋಡು ಎಷ್ಟು ಸರಾಗವಾಗಿ ನಡ್ಕೊಂಡು ಹೋಗ್ತಾರೆ. ನನ್ನನ್ನು ಹೊಡೆಯೋದು ಕಬ್ಬಣದ ಸುತ್ತಿಗೆ, ನಿನ್ನನ್ನು ಹೊಡೆಯೋದು ಕಬ್ಬಣದ ಸುತ್ತಿಗೆ. ನಿನ್ನನ್ನು ಹೊಡೆದಿದ ತಕ್ಷಣ ಏನು ಕಿರ್ಚ್ತೀಯ, ಜನ ಎಲ್ಲ ಕಿವಿ ಮುಚ್ಕೊಂಡು ಹೋಗ್ತಾರೆ. ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳ್ತಂತೆ. ಆ ಕಬ್ಬಣ ಉತ್ತರ ಕೊಡ್ತಂತೆ, ಏನಿಲ್ಲ ಕಣಯ್ಯ, ನೀನು ಬಂಗಾರ, ನಿನ್ನನ್ನು ಹೊಡೆಯೋ ಸುತ್ತಿಗೆ ಕಬ್ಬಣ, ನಿನ್ನನ್ನು ಬೇರೆಯವ್ರು ಯಾರೋ ಹೊಡಿತಾ ಇದ್ದಾರೆ, ಅದಕ್ಕೆ ಸಹಿಸ್ಕೊಳ್ತಾ ಇದೆಯಾ. ನಾನು ಕಬ್ಬಣ, ನನ್ನನ್ನು ಹೊಡೆಯೋ ಸುತ್ತಿಗೆನೂ ಕಬ್ಬಣ, ನಮ್ಮವರೇ ಹೊಡಿತಾ ಇದ್ದಾರಲ್ಲಪ್ಪ ಅಂತ ನೋವಾಗ್ತಿದೆ ಕಣಯ್ಯ, ಅದಕ್ಕೆ ನಾನು ಅಳ್ತಾ ಇದ್ದೀನಿ, ಅದಕ್ಕೋಸ್ಕರ ಬಡ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ದ ರಿಯಲ್ ಕಾಸ್ ಆಫ್ ಪೈನ್. ದಿಸ್ ಈಸ್ ದ ರಿಯಲ್ ಕಾಸ್ ಆಫ್ ಪೈನ್. ಬೇರೆಯವ್ರು ಹೊಡೆದ್ರೆ ನೋವಾಗಲ್ಲ, ನಮ್ಮವ್ರು ಹೊಡೆದಾಗ ನೋವಾಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಹೇಳಿದಂಥ ಈ ಇಡೀ ಚಿಂತನೆ, ಈ ಕಥೆ ಏನು ಅಂತಂದರೆ, ನೀವು ಒಟ್ಟಾಗಬೇಕು. ನಮ್ಮ ಮಕ್ಕಳನ್ನು ನಾವು ಕೈ ಹಿಡಿದು ಮೇಲೆತ್ತುವ ಪ್ರಯತ್ನ, ಮನುಷ್ಯರಾಗಿ ನಮ್ಮ ಮಕ್ಕಳಂತೆ ಈ ಮಕ್ಕಳು ಅಂತ ಹೇಳಿ ಬೇರೆಯವರು ನಮಗೆ ಸಹಕಾರ ಕೊಟ್ಟರೆ ಸಂತೋಷ. ಅಂಥ ಪುಣ್ಯಾತ್ಮರು ಅಲ್ಲಲ್ಲಿ ಇರ್ತಾರೆ. ಗಾಂಧೀಜಿ ಇದ್ದರು, ಅಂಬೇಡ್ಕರ್ನ ಹೆಸರು ಕೊಟ್ಟಂಥ ಗುರು ಒಬ್ಬ ಬ್ರಾಹ್ಮಣ ಇದ್ರು. ಬಸವಣ್ಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟು ಬಂದು ಪಾಪ ಇಡೀ ಸಮುದಾಯವನ್ನು ಮೇಲೆತ್ತಬೇಕು ಅನ್ನೋಂಥ ಹೋರಾಟ ಮಾಡಿದ್ರು ಅನ್ನೋಂಥ ಒಂದು ಚರ್ಚೆ ಸಮಾಜದ ನಡುವೆ ಇದೆ. ಅದಾಮೇಲೆ ಅವ್ರು ಯಾವುದೇ ಜಾತಿ ಸಮುದಾಯದಲ್ಲಿ ಹುಟ್ಟಿದ ಮನುಷ್ಯ ಇನ್ನೊಂದು ಕೆಳಗೆ ಬಿದ್ದಿರುವ ಮನುಷ್ಯನನ್ನು ನನ್ನ ಮಕ್ಕಳಂತೆ ಇವರಲ್ವೇ ಅಂತ ಬಾಚಿ ತಬ್ಕೋಬೇಕು. ಹಾಗೆ ತಬ್ಬಿಕೊಳ್ಳುವಂಥ ವಿಶಾಲವಾದ ಸದ್ಗುಣ ಇರುವಂಥ ಜನರನ್ನ ಪ್ರೀತಿಸೋಣ. ಹಾಗೆ ಜಾತಿಯ ಕಾರಣಕ್ಕೋಸ್ಕರ ನಿಮ್ಮನ್ನು ತುಳಿಯುವ ಪ್ರಯತ್ನ ಮಾಡಿದರೆ ಸಂಘಟಿತರಾಗಿ ಹೋರಾಟ ಮಾಡಿ, ದ್ವೇಷ ತೀರಿಸ್ಕೊಳ್ಳೋದಕ್ಕಲ್ಲ, ಒಟ್ಟಾಗಿ ಬೆಳೆಯೋದಕ್ಕೋಸ್ಕರ ಹೋರಾಟ ಮಾಡೋಣ. ಕೈ ಜೋಡಿಸಿ ಮುಂದೆ ಸಾಗೋಣ, ಪ್ರೀತಿಯಿಂದ ಒಂದು ಸಮಾಜವನ್ನು ಕಟ್ಟೋಣ. ಕಡೆಯದಾಗಿ ಬುದ್ಧನ ಬಗ್ಗೆ ಕುವೆಂಪು ಬಹಳ ಸುಂದರವಾದ ಒಂದು ಪದ್ಯ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ವಿಕಸಿತ ಸಹಸ್ರದಳ ಪದ್ಮಪೀಠದ ಮೇಲೆ ಮಂಡಿಸಿಹ ಧವಲಿಮಾ ಧ್ಯಾನಸ್ಥೀಮಿತ ಮೂರ್ತಿ. ಹೇ ಬುದ್ಧದೇವ, ನಿನ್ನತುಲ ಬುದ್ಧಿಸ್ಫೂರ್ತಿ ಮಾನವನ ಮೂರ್ಖತೆಯ ದಹಿಸುವ ಮಹಾಜ್ವಾಲೆ. ಅರ್ಥವಿಲ್ಲದ ಕರ್ಮ ತತಿಯಲ್ಲಿ ಮರುರಂಗದ ಶುಷ್ಕ ಆಚಾರ ಸೈಕತದಲ್ಲಿ ನಡೆಗೆಟ್ಟು ನಿರ್ಮಲ ವಿಚಾರ ನದಿಯು ಲಯವಾಗುತ್ತಿರೆ. ಕಟ್ಟಳೆಯ ಲೌಹ ಶೃಂಖಲೆಯ ಯಮಸಂಗದಲ್ಲಿ ಕುಬ್ಜವಾಗುತ್ತಲಿರಲು ಧರ್ಮದ ಮಹೋನ್ನತಿಯು.
ವೈರಾಗ್ಯ ವರ್ಷವನ್ನು ಕರೆಯದೆ ಜನರಲ್ಲಿ ಮತಿಯ ಬಂಡೆಯು ಬಿರಿದು, ಶ್ರುತಿಯ ಬಂಡೆಯು ಬಿರಿದು ಮೂಡುವಂತೆಸಗಿದೆ. ಹೇ ಪುಣ್ಯ ಮತಿಮೂರ್ತಿ, ಹೇ ಪುಣ್ಯ ಮತಿಮೂರ್ತಿ, ಮತದ ಮತಿಹೀನತೆಯು ಸಾಕೆಮಗೆ ಬೇಕು ಸನ್ಮತಿಯು. ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೇ, ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೇ ಅಂತ ಹೇಳಿ ಕುವೆಂಪು ಒಂದು ದೊಡ್ಡ ಪ್ರಶ್ನೆಯನ್ನ ಬುದ್ಧನನ್ನು ನಮ್ಮ ಕಣ್ಮುಂದೆ ಇಟ್ಕೊಂಡು ಹೇಳ್ತಾರೆ. ನಾನು ಈ ಮಠದ ಜಗದ್ಗುರು, ಈ ಮಠದ ಜಗದ್ಗುರು, ನಾನು ಈ ಜಾತಿಗೆ ಜಗದ್ಗುರು ಅಂತ ವಿಜೃಂಭಿಸ್ತಿರುವಂಥ ಜಾತಿ ಜಗದ್ಗುರುಗಳ ಮುಂದೆ ಕುವೆಂಪು ನಿಂತು ಕೇಳಿದ್ದೇನು ಅಂದರೆ, ಮತದ ಮತಿಹೀನತೆಯು ಸಾಕೆಮಗೆ ಬೇಕು ಸನ್ಮತಿಯು. ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೇ. ಮನುಷ್ಯನ ಆ ಸಚ್ಚಿಂತನೆನೇ ನಮ್ಮ ಪಾಲಿಗೆ ಜಗದ್ಗುರು ಆಗಲಿ. ಆ ಮನುಷ್ಯನ ಸನ್ಮತಿ ನಮ್ಮನ್ನು ಜೋಡಿಸುವಂತಾಗಲಿ. ಜಾತಿ ಧರ್ಮಗಳ ಹೆಸರಲ್ಲಿ, ಮತಪಂಥಗಳ ಹೆಸರಲ್ಲಿ, ಪಕ್ಷಗಳ ಹೆಸರಲ್ಲಿ ಊರನ್ನು ಒಡೆಯುವಂಥ ದುಷ್ಟ ರಾಜಕಾರಣಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ, ಅವನು ಯಾವುದೇ ಪಕ್ಷದವನಾಗಿದ್ದರು, ಯಾವುದೇ ಜಾತಿಯವನಾಗಿದ್ದರು, ಯಾವುದೇ ಮತ ಪಂಥ ಧರ್ಮದವನಾಗಿದ್ದರೂ ಕೂಡ ಆತ ಮನುಷ್ಯ ಪ್ರೀತಿಯನ್ನು ಸಾರೋವನಾಗಿದ್ದರೆ ಅವನು ನಮ್ಮವನು ಅನ್ನುವ ಅರಿವಿರಲಿ ಅಂತ ಹೇಳ್ತಾ ಈ ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಯಂತ್ ಮಲ್ಪೆ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಗಣೇಶ್ ಇದ್ದಾರೆ, ಅವರ ಇಡೀ ಸಂಗಡಿಗರೆಲ್ಲರೂ ಇದ್ದಾರೆ. ನಾನು ಯಾರ್ದಾದ್ರೂ ಹೆಸರು ಹೇಳಲಿಲ್ಲ ಅಂದ್ರೆ ಅನ್ಯತಾ ಭಾವಿಸ್ಕೊಳ್ಬೇಡಿ. ಇಡೀ ತಂಡಕ್ಕೆ ಶುಭವಾಗಲಿ. ನೀವು ಬಿತ್ತಿರುವ ಅಕ್ಷರದ ಬೆಳಕು ಬೀಜವಾಗಿ ಬಿತ್ತಿದ್ದೀರಿ, ಇದು ಹೆಮ್ಮರವಾಗಿ ಬೆಳೆಯಲಿ. ದಲಿತ ಮಕ್ಕಳು ಓದಿ ವಿದ್ಯಾವಂತರಾಗಲಿ, ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಗಳಾಗಲಿ, IASಗಳಾಗಲಿ, KASಗಳಾಗಲಿ. ಈ ಮಕ್ಕಳು ಸಮಾನತೆಯ ಸ್ವಾತಂತ್ರ್ಯವನ್ನು ಅನುಭವಿಸಲಿ. ಸಾಧ್ಯ ಆದರೆ ನಾಳೆ ದಿವಸ ಚುನಾವಣೆಗಳಿಗೆ ನಿಂತು ರಾಜಕಾರಣಿಗಳಾಗಲಿ, MP ಗಳಾಗಲಿ, MLAಗಳಾಗಲಿ, ಯಾವತ್ತಾದರೂ ಒಂದು ದಿವಸ ಈ ದೇಶಕ್ಕೆ, ಈ ರಾಜ್ಯಕ್ಕೆ ದಲಿತನೊಬ್ಬ ಮುಖ್ಯಮಂತ್ರಿಯೂ ಆಗಲಿ, ದಲಿತನೊಬ್ಬ ಪ್ರಧಾನಮಂತ್ರಿ ಆಗುವ ದಿನವನ್ನು ಕೂಡ ನಾವು ನೋಡೋಣ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.